ಗಣ್ಯರ ಸಮಾಗಮ. ಸತ್ಯನಾರಾಯಣ ಪೂಜೆ, ಸುದರ್ಶನ ಹೋಮದಲ್ಲಿ ಶಿವಣ್ಣ ದಂಪತಿ ಭಾಗಿ. ಚಿಕ್ಕಬಳ್ಳಾಪುರ ತಾಲೂಕಿನ ಸೀಕಲ್ ಗ್ರಾಮದಲ್ಲಿ ರಾಜಕೀಯ, ಚಿತ್ರರಂಗ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದ ಪ್ರಮುಖ ಗಣ್ಯರ ಅಪರೂಪದ ಸಂಗಮ ಕಂಡುಬಂತು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ಅವರ ಸ್ವಗೃಹದಲ್ಲಿ ಆಯೋಜಿಸಲಾಗಿದ್ದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಇದಕ್ಕೆ ಸಾಕ್ಷಿಯಾದವು. ಮುಂಗಾರು ಮಳೆಗಾಲ ಆರಂಭವಾಗಿರೋದ್ರಿಂದ ಕಾಲಕಾಲಕ್ಕೆ ಉತ್ತಮ ಮಳೆಯಾಗಲಿ, ರೈತರ ಬೆಳೆಗಳು ಸಮೃದ್ಧವಾಗಿ ಬೆಳೆಯಲಿ ಹಾಗೂ ನಾಡಿನಲ್ಲಿ ಹಸಿರು ನೆಲೆಸಲಿ ಎಂಬ ಆಶಯದೊಂದಿಗೆ ಸೀಕಲ್ ರಾಮಚಂದ್ರೇಗೌಡ ಅವರು ತಮ್ಮ ಹುಟ್ಟೂರಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಸುದರ್ಶನ ಹೋಮವನ್ನು ಹಮ್ಮಿಕೊಂಡಿದ್ರು. ಈ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ದಂಪತಿ ವಿಶೇಷವಾಗಿ ಭಾಗವಹಿಸಿ ಗಮನ ಸೆಳೆದರು. ಹೋಮ ಹವನಗಳ ಪೂರ್ಣಾಹುತಿಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದ ಶಿವಣ್ಣ ದಂಪತಿಯನ್ನು ನೋಡಿ ಸ್ಥಳೀಯರು ಖುಷಿಪಟ್ಟರು. ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ಆಧ್ಯಾತ್ಮಿಕ ಚಿಂತಕ ಶ್ರೀ ಆನಂದ ಗುರೂಜಿ, ಹಿರಿಯ ಶಾಸಕ ಜಿಟಿ ದೇವೇಗೌಡ, ಚಿತ್ರ ನಿರ್ದೇಶಕ ಕೇಶವಾರ ಚಂದ್ರು ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಭಾಗವಹಿಸಿದ್ರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಕೇಶವರೆಡ್ಡಿ ಹಾಗೂ ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದು ಪ್ರಸಾದ ಸ್ವೀಕರಿಸಿದ್ರು. ಅರ್ಚಕರ ನೇತೃತ್ವದಲ್ಲಿ ನಡೆದ ಮಹಾ ಮಂಗಳಾರತಿಯ ನಂತರ ಆಗಮಿಸಿದ್ದ ನೂರಾರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. ಸೀಕಲ್ ರಾಮಚಂದ್ರೇಗೌಡ ಹಾಗೂ ಅವರ ಕುಟುಂಬಸ್ಥರು ವೈಯಕ್ತಿಕವಾಗಿ ನಿಂತು ಎಲ್ಲಾ ಗಣ್ಯರನ್ನ ಸತ್ಕರಿಸಿ ಸಾರ್ವಜನಿಕರಿಗೆ ಸಾಮೂಹಿಕ ಅನ್ನ ಸಂತರ್ಪಣೆ ನೆರವೇರಿಸಿದ್ರು. ಕಾರ್ಯಕ್ರಮದಲ್ಲಿ ಪ್ರಮುಖ ಮುಖಂಡರಾದ ಮರಳುಕುಂಟೆ ಕೃಷ್ಣಮೂರ್ತಿ, ಚಿಂತಾಮಣಿ ಗೋಪಿ, ಅಪ್ಪೇಗೌಡನಹಳ್ಳಿ ವಿಜಯಕುಮಾರ್, ಗೌರಿಬಿದನೂರು ನರಸಿಂಹಮೂರ್ತಿ, ಸೀಕಲ್ ಆನಂದಗೌಡ, ನಾರ್ತ್ ಈಸ್ಟ್ ಸುರೇಶ್ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ನೂರಾರು ಸಾರ್ವಜನಿಕರು ಭಾಗವಹಿಸಿದ್ರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಸರ್ ನಮಸ್ತೆ. ನಮಸ್ತೆ. ಸರ್ ಸ್ವಲ್ಪ ಸೈಡು. ತನ್ನೋ ವಿಷ್ಣು ಪ್ರಚೋದಯಾತ್ ಪ್ರಾರ್ಥನೆ ಮಾಡಿಕೊಂಡು ಮೇಲೆ ಅನಂತರಾಯಾಯ ಹರವತ್ತೋ ಮೋನಿರಾಜ ನಮಃ ಮಹತ್ವವೇ ಸರ್ವಸ್ಯ ಛತ್ರಸ್ಯ ರಾಜಾ ವರುಣೋದಿರಾಜಃ ನಕ್ಷತ್ರಾಣಾಂ ಶತವಿಷಗ್ವಸಿಷ್ಠಃ ಶತವಿಷಗ್ವಸಿಷ್ಠಃ ತೌ ದೇವೇಭ್ಯೋ ಶೃಣುತು ದೀರ್ಘಂ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೀಕಲ್ಲು ಗ್ರಾಮದಲ್ಲಿ ಅಧಿಕ ಮಾಸ ವಿಶೇಷವಾಗಿ ಇವತ್ತು ಚಂಡಿಕಾ ಹೋಮ ಹಾಗೂ ಸತ್ಯನಾರಾಯಣ ಪೂಜೆಯನ್ನ ನಮ್ಮ ಸ್ವಗೃಹದಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಅಷ್ಟೂ ಜನಕ್ಕೂ ಕೂಡ ಒಳ್ಳೇದಾಗಬೇಕು, ಮಳೆ ಬೆಳೆ ಚೆನ್ನಾಗಾಗಬೇಕು, ರೈತ ಕುಟುಂಬಗಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಇವತ್ತು ವಿಶೇಷವಾಗಿ ಪೂಜೆ ಮಾಡಿದ್ವಿ. ಈ ಒಂದು ಪೂಜೆಗೆ ಎಲ್ಲ ನಮ್ಮ
ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ನೇಹಿತರು, ನಮ್ಮ ಮುಖಂಡರು, ಬಿಜೆಪಿ ವಿಶೇಷವಾಗಿ ನಮ್ಮ ಜಿ ಟಿ ದೇವೇಗೌಡರು ಹೇಳ್ದಂಗೆ ಬಿಜೆಪಿಯಿಂದ ಮತ್ತು JDS NDA ಒಕ್ಕೂಟ ಎಲ್ಲರೂ ಸೇರಿ ಇವತ್ತು ಬಂದಿದ್ದಾರೆ. ಬಂದು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಳ್ಳೆ ಹೋಮ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಇವತ್ತು ಈಗ ನೋಡ್ತಾ ಇದ್ರೆ ಮಳೆ ವಾತಾವರಣ ಈಗಾಗಲೇ ಇದೆ. ಒಳ್ಳೆ ಮಳೆ ಆಗ್ಬೇಕು, ಒಳ್ಳೆ ಬೆಳೆ ಆಗ್ಬೇಕು, ರೈತರೆಲ್ಲ ತುಂಬಾ ಚೆನ್ನಾಗಿ ಸದೃಢವಾಗಿರ್ಬೇಕಂತಕ್ಕಂತ ಏನು ಆಶೀರ್ವಾದ ದೇವರಲ್ಲಿ ತಗೊಂಡಿದೆ. ಹಂಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಬೀಗರು, ಜಿ ಟಿ ದೇವೇಗೌಡರು, ಕೇಶವ ಪ್ರಸಾದ್ ಅಣ್ಣ, ಕೇಶವ ರೆಡ್ಡಿ ಅಣ್ಣ, ಆಮೇಲೆ ನಮ್ಮ ಮುಕ್ತಾ ಮುನಿಯಪ್ಪರು JDS ಜಿಲ್ಲಾ ಅಧ್ಯಕ್ಷರು, ಹಂಗಾಗಿ ಸಾಕಷ್ಟು ನಮ್ಮ ಮುಖಂಡರು, ನಮ್ಮ ಶ್ರೀಗೌಡರು, ಹರಿನಾಥ್ ರೆಡ್ಡಿ ಅವರು ಬಂದಿದ್ದಾರೆ. ಸಾಕಷ್ಟು ನಮ್ಮ ಡಾಕ್ಟರ್ ಬಂದಿದ್ದಾರೆ ಶಿಡ್ಲಘಟ್ಟದಿಂದ. ಸಾಕಷ್ಟು ಮುಖಂಡರು ಇವತ್ತು ಬಂದು ದೇವರ ಆಶೀರ್ವಾದ ತಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಚಿಂತಾಮಣಿಯಿಂದ, ಶಿಡ್ಲಘಟ್ಟದಿಂದ ಕೂಡ ಮಾಧ್ಯಮ ಮಿತ್ರರು ಕೂಡ ಇವತ್ತು ಪೂಜೆಗೆ ಬಂದಿದ್ದಾರೆ. ತಮಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಕೋರ್ಕೊತೀನಿ. ರಾಮಚಂದ್ರೇಗೌಡರು ಬಹಳ ವಿಶೇಷವಾಗಿ ಪ್ರಥಮ ಬಾರಿಗೆ ಚಂಡಿಕಾ ಹೋಮವನ್ನು ಮಾಡಿಸಿದ್ದಾರೆ. ಅದಾದ ನಂತರ ಸತ್ಯನಾರಾಯಣ ಪೂಜೆನೂ ಕೂಡ ಬಹಳ ಭಕ್ತಿಯಿಂದ ಮಾಡಿದ್ದಾರೆ. ಇಡೀ ಈ ಭಾಗದ ಎಲ್ಲರೂ ಕೂಡ ಕರೆದು ಈ ಪೂಜಾ ಕಾರ್ಯಕ್ರಮ ಭಾಗವಹಿಸಿ ಅವರೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು. ಅವ್ರು ಹೇಳ್ದಂಗೆ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಮಳೆ ಬೆಳೆ, ಸೌಖ್ಯ, ಸಮೃದ್ಧಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಪೂಜಾ ಕಾರ್ಯಕ್ರಮವನ್ನು ಯಾವಾಗಲೂ ಕೂಡ ನೆರವೇರ್ತಕ್ಕಂಥದ್ದು. ಒಬ್ಬರಿಗೋಸ್ಕರನೇ ಪೂಜಾ ಕಾರ್ಯಕ್ರಮ ನೆರವೇರಿಸಲ್ಲ, ಸರ್ವ ಜನಕ್ಕೂ ಕೂಡ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಅವರು ಅವರ ತಮ್ಮನಿಗೆ, ನನ್ನ ಮಗಳು ಆನಂದಿಗೆ ಯಶೋಧನ್ ಮದುವೆ ಮಾಡಿದಾಗ ತಿರುಪತಿ ಮದುವೆ ಮಾಡಿದ್ದು. ಅಲ್ಲಿಂದ ಇಲ್ಲಿ ಶ್ರೀನಿವಾಸನ್ ಟೆಂಪಲ್ಗೆ ಬಂದು ಆ ಶ್ರೀನಿವಾಸನ್ ಟೆಂಪಲ್ ಅಲ್ಲಿ ಒಂದು ಸಣ್ಣ ರೂಮಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಅದನ್ನ ಒಡೆದು ಸಣ್ಣ ರೂಮಲ್ಲಿ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡುವಂತ ಕೆಲಸ ಆಗ್ತಿತ್ತು. ಇವತ್ತು ಬಂದು ನೋಡಿದಾಗ ಆ ದೇವಾಲಯ ಚಿಕ್ಕ ತಿರುಪತಿ ತರನೇ ಶ್ರೀನಿವಾಸ ದೇವಾಲಯ ಬರ್ಲಿಕ್ಕೆ ರಾಮಚಂದ್ರಗೌಡರ ಒಂದು ಭಕ್ತಿ ಪೂರ್ವಕ ಶ್ರಮ ನೋಡಿ ಸಾರ್ಥಕ ಆಗಿದೆ. ಎಲ್ಲಾ ಜನರು ಕೂಡ ಒಳ್ಳೆದಾಗಿನ ಉದ್ದೇಶದಿಂದ ಆ ರೀತಿಯ ದೇವಾಲಯವನ್ನು ಕೂಡ ಕಟ್ಟಿದ್ದಾರೆ. ಮಾಡ್ತಾ 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 ಕೂಡ ಅವರು ಕೂಡ ಶ್ರೀಮಂತರಾಗಿದ್ದಾರೆ. ಅವರು ಕೂಡ ಬೆಂಗಳೂರಿನಲ್ಲಿ ಹಾಸ್ಪಿಟ್ಲು, ಒಂದು 100 ಮೆಡಿಕಲ್ ಸ್ಟೋರ್ಸು, ಇಲ್ಲಿ ಬಂದ್ರೆ 100 ಎಕರೆ ಆಗಿದ್ದಾಗ ನಮ್ಮ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದಾಗ ಅದೆಲ್ಲ ಉತ್ತರ ಕರ್ನಾಟಕದ ಒಂದು 50 ಎಕರೆ ಮೈಸೂರಲ್ಲಿ ಮಾತ್ರ ಮಾಡಿದ್ದಾರೆ. ಇಲ್ಲಿ ಬಂದ ಅವ್ರ ಸ್ನೇಹಿತರುಗಳೆಲ್ಲ ಹೇಳ್ತಿದ್ರು, ಒಬ್ಬ ರೈತ ಬೆಂಗಳೂರಿನಲ್ಲಿ ಇದ್ದಂತ ಒಬ್ಬ ಯುವಕ, ಒಬ್ಬ ಇಂಜಿನಿಯರ್ ಆಗಿ ಸಣ್ಣ ಸಣ್ಣ ಉದ್ದಿಮೆಗಳು, ಟೊಮೊಟೊ ವ್ಯಾಪಾರ ಮಾಡ್ಕೊಂಡಿರೋಂಥ ರಾಮಚಂದ್ರಗೌಡರು ಇವತ್ತು ಈ ಭಾಗದಲ್ಲಿ ರೈತರ ಊರಲ್ಲೇ ಮನೆ ಕಟ್ಟಬೇಕು, ಇಲ್ಲೇ ಮನೆನೂ ಕಟ್ಟಿದ್ದಾರೆ, ದೇವಸ್ಥಾನನೂ ಆಗಿದೆ. ಎಲ್ಲ ಸಮೃದ್ಧಿ ಆದಂತ ಬೆಳೆ, ಹಸು, ಆಡುಗಳು, ಕೋಳಿ, ರೈತನಿಗೆ ಏನ್ ಬೇಕು ಅದೆಲ್ಲವನ್ನು ಕೂಡ ಮಾಡೋದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಅವರಿಗೆ, ಅವ್ರ ಕುಟುಂಬಕ್ಕೆ ಎಲ್ಲರೂ ಕೂಡ ಒಳ್ಳೇದಾಗಲಿ, ರಾಜಕೀಯದಲ್ಲಿ ಅವ್ರ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಸತ್ಯನಾರಾಯಣ ಸ್ವಾಮಿ ಸಕಲರಿಗೂ ಕೂಡ ಸರ್ವ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮಗೂ ಕೂಡ ಒಳ್ಳೇದಾಗಲಿ. ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಹೇಳಿ ಗಾಸಿಪ್ ಬರ್ತಾ ಇದೆ ಸರ್, ಅದು ಸತ್ಯನಾ? ಬಿಜೆಪಿ JDS ಎಲ್ಲ ಒಂದೇ ಒಂದೇ ತಾನೆ. ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ JDS ತವರದು ಅಂತ ಹೇಳ್ತಾ ಇದ್ದಾರೆ ಸರ್. ಎಲ್ಲವೂ ಕೂಡ ಇನ್ನು 2 ವರ್ಷ ಚುನಾವಣೆ 2 ವರ್ಷ ಚುನಾವಣೆ ಇರುವಾಗ ನನ್ನ ಕ್ಷೇತ್ರಕ್ಕೆ ಎಲ್ಲ ಮುಗಿ ಬಿದ್ಬಿಟ್ಟವ್ರೆ. 224 ಕ್ಷೇತ್ರದಲ್ಲಿ ಎಲ್ಲೂ ಇಲ್ಲ. ಆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಎಲ್ಲಾರು ಮುಗಿ ಬಿದ್ದವ್ರು. ಯಾಕೆ ಅಂತ ಗೊತ್ತಿಲ್ಲ. ನಮ್ದಿನ್ನು 2 ವರ್ಷಕ್ಕಂತ ಏನು ಆಗಲ್ಲ. JDS MLA ಸತ್ಯನಾರಾಯಣ ಪೂಜೆನ ಬಹಳ ವೈಭವದಿಂದ ಮಾಡಿ ಎಲ್ಲರನ್ನೂ ಕರೆಸಿ 2 ಜಿಲ್ಲೆಯಿಂದ ಕರೆಸಿದ್ದಾರೆ. ಅವರೆಲ್ಲನೂ ಆಶೀರ್ವಾದ ಅವ್ರಿಗೆ ಇರ್ತೈತೆ. ಮುಂದೆ ಅವರು ಏನೋ ಒಂದು ಗುರಿ ಇಟ್ಕೊಂಡಿದ್ದಾರೆ. ಆ ಗುರಿ ಪ್ರಕಾರ ಅವ್ರಿಗೆ ಏಳಿಗೆ ಆಗ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಿಂದ ಇವಾಗ ನಮ್ಮ ದೇವೇಗೌಡರ GT ದೇವೇಗೌಡರು ಹೇಳ್ದಂಗೆ
ಎಲ್ಲ ಅನುಕೂಲಗಳು ಆಗಿದೆ ಅವರಿಗೆ. ಆಮೇಲೆ ಒಂದು ಪ್ರಶಸ್ತಿನೂ ಬಂದಿದೆ ಅವರಿಗೆ. ಅದರಿಂದ ಒಳ್ಳೇದಾಗ್ಲಿ ಅಂತ ನಾನು ಕೋರ್ತೀನಿ.